ಟೆಸ್ಟ್ನಲ್ಲಿ ಗೆಲ್ಲುವ ಎಲ್ಲ ಸಾಧ್ಯತೆಗಳಿದ್ದು ಯಾಕೋ ಏನೋ ಕೊನೆಗೆ ಬಂದಾಗ ಒಂದಿಷ್ಟು ಏನಪ್ಪ ಅಂದ್ರೆ ಸಹಜವಾಗ್ಯದ. ಒಮ್ಮೆ ಗೆಲುವಿನ ಭಯ ಅಂದ್ರೆ ಅವ್ರು ಗೆಲ್ತಾರೆ, ಎದುರಾಳಿ ಗೆಲ್ತಾರೆ ಅನ್ನೋ ಭಯ ತಲೆಯಲ್ಲಿ ಹೋಗಿಬಿಡ್ತಪ್ಪ ಅಂತಂದ್ರೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನುವಂಥದ್ದು. ಈ ನೆಲೆಯಲ್ಲಿನ ಬುಮ್ರಾ ಅವರು ಸರಿಯಾಗಿ ಮೊದಲನೇ ಟೆಸ್ಟ್ನಲ್ಲಿ ಉಪಯೋಗ ಮಾಡದೆ ಹೋಯಿತು ಅನ್ನೋದು ಒಂದು ಸಣ್ಣ ಆರೋಪ ಪ್ರತಿಯೊಬ್ಬರು ಬಿದ್ದೇ ಇರ್ತಾವೆ. ನಿಮಗೆ ಈಗಾಗಲೇ ಹೇಳಿದಂಗೆ ಹಿಂದಿನ ಎಪಿಸೋಡದಲ್ಲೇ ಸೋತಾಗ ಎಲ್ಲ ಸಣ್ಣ ವಿಷಯ ದೊಡ್ಡ ಇಶ್ಯೂ ಆಗಿಬಿಡ್ತಾವೆ, ಗೆದ್ದಾಗ ಯಾವುದೂ ಆಗೋದಿಲ್ಲ, ಗೆದ್ದಾಗ ಎಲ್ಲನೂ ಮಾಪ ಆಗ್ತಾವೆ. ಇದು ನಮ್ಮ ಕ್ರಿಕೆಟ್ ಜಗತ್ತಿನಲ್ಲಿ ಒಂದು ದೊಡ್ಡ ದುರಂತ ಹಿಂಗೆ ಆಗಬಾರ್ದು. ಗೆದ್ದಾಗ ಆಗಿರ್ಬೋದು, ಸುತ್ತಾಗ ಇರ್ಬೋದು, ಎರಡು ಒಂದೇ ರೀತಿ ತೊಗೊಳ್ಬೇಕಂತ ನಮ್ಮಂಥವ್ರು ಹೇಳ್ತಾರೆ. ಬಟ್ ಕ್ರಿಕೆಟ್ ಆಡೋರಿಗೆ ಇಲ್ಲಪ್ಪ, ಗೆದ್ದಾಗ ಖುಷಿ ಪಡುವಂಥದ್ದು, ಸೋತಾಗ ದುಃಖ ಆಗುವಂಥದ್ದು ಸಮಾನತೆ. ಅದರಲ್ಲೂ ಪಾಕಿಸ್ತಾನ ವಿರುದ್ಧ ಸೋತನಂತೆ ನಮ್ಮ ಭಾರತೀಯರಿಗೆ ದೊಡ್ಡ ಒಂದು ಏನಪ್ಪ ಅಂದ್ರೆ ಅಪಮಾನ ಇದ್ದಾಗ. ಅದಕ್ಕಾಗಿ ಆದರೆ ಇಲ್ಲಿ ಒಂದು ಸಮಾಧಾನ ಏನಪ್ಪ ಅಂದ್ರೆ ಇಂಗ್ಲೆಂಡ್ ಅದು ಎದುರಾಳಿ ಸೋದ್ರು ಸಹ ಇರಲಿ ಬಿಡಪ್ಪ ನಡೀತದೆ ಅನ್ನುವಂಥ ಮಾತು. ಇದು ಯಾಕೆ ನಾ ಈ ಮಾತನ್ನು ಮಾತಾಡ್ತಾ ಇದ್ದೀನಿ ಅಂದರೆ, ನಾವು ನೋಡುಗರಾದರೂ ಸಹಿತ ಅದನ್ನು ಒಂದು ಸ್ಪೋರ್ಟಿವ್ ಆಗಿ ನೋಡ್ಬೇಕು ವಿನಃ ಯಾವುದೋ ಒಂದು ಪುರಾಗ್ರಹ ಪೀಡಿತಾಗಿ ನೋಡಬಾರ್ದು ಅಂತ ನಾವು ಹೇಳ್ತೀವಿ. ಬಟ್ ಎಷ್ಟು ಮಂದಿ ಚೆನ್ನಾಗಿ ಕೇಳ್ತಾರೆ ಅದು ಬೇರೆ. ಆದರೂ ಗಿಲ್ ಅವ್ರಿಗೆ ಇನ್ನೂ ಅವಕಾಶಗಳಿದ್ದಾವೆ. ಈ ಟೆಸ್ಟಲ್ಲಿ ಏನಾದರೂ ಒಳ್ಳೆ ರಿಸಲ್ಟ್ ಪಡೆದ ಅಥವಾ ಗೆದ್ದರೆ ಮಿನಿಮಮ್ ಡ್ರಾ ಮಾಡಿಕೊಂಡ್ರು ಸಹಿತ ಗಿಲ್ ಅವ್ರಿಗೆ ಒಂದು ಪ್ಲಸ್ ಪಾಯಿಂಟ್. ಯಾಕಪ್ಪ ಅಂತಂದ್ರೆ ವಿದೇಶಿ ನೆಲದಲ್ಲಿ, ಅದು ಇಂಗ್ಲೆಂಡಿನ ನೆಲದಲ್ಲೇ, ಇಂಗ್ಲೆಂಡಿನ ವಾತಾವರಣದಲ್ಲೇ ತಂಪು ಮಿಶ್ರಿತ ಬೆಚ್ಚನೆ ಒಂದು ವಿಚಿತ್ರವಾದಂಥ ವಾತಾವರಣ, ಅಲ್ಲೇ ಭೂಮಿಯ ಗುಣಧರ್ಮ, ಸ್ಪಿನ್ ಮತ್ತು ಫಾಸ್ಟ್ ಬಾಲರ್ ಇಬ್ಬರಿಗೆ ಹೆಲ್ಪ್ ಆಗುವಂಥ ಸ್ಥಿತಿ, ಜೊತೆಗೆ ಸ್ವಿಂಗ್ ಭಾಳ ಆಗ್ತದೆ ಇಂಗ್ಲೆಂಡ್ನಲ್ಲೇ ಅಂತ. ಸ್ವಿಂಗ್ ಆಡುವಂಥದ್ದು ನಮಗೆ ರೂಢಿ ಅದ. ಯಾಕಂದರೆ ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಬಾಲಿಂಗ್ ತರಬೇತಿಯಲ್ಲಿ ನಮ್ಮ ಬಾಲರ್ಗಳಿಗೆ ಸ್ವಿಂಗ್ ಮಾಡೋದನ್ನು ಕಲಿಸೋದನ್ನು ನಾವು ನೋಡಿದ್ದೀವಿ, ತಯಾರು ಮಾಡ್ತಾ ಇರ್ತಾರೆ. ಆ ದಿಶೆಯಲ್ಲೇ ನಮ್ಮ ಇಂದಿನ ಬೌಲರ್ಗಳು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋ ಸಹಿತ ಅಷ್ಟು ಮುಖ್ಯದ. ಯಾಕಂದರೆ ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ಆಕಾಶ್ ಅವರಾಗಿರ್ಬೋದು, ಪ್ರಥಮ ಟೆಸ್ಟ್ನಲ್ಲಿ ಒಂದಿಷ್ಟೇನೋ ಫೇಲ್ಯೂರ್ ಆಗಿದ್ದಾರೆ, ವಿಕೆಟ್ ತುಳಿದಾರೆ.